ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದು ನಾವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕೂಗಲೂರು ಎಂಬ ಗ್ರಾಮದ ಬಳಿ ಇದ್ದೇವೆ. ಈ ಕೂಗಲೂರು ಗ್ರಾಮದ ವಿಶೇಷತೆ ಏನೆಂದರೆ ಇಲ್ಲಿ ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು, ದಾನಶಾಸನಗಳು ಹಾಗೂ ಕೋಟೆ ಕೊತ್ತಲಗಳ ಕುರುಹುಗಳು ಕಂಡುಬರುತ್ತದೆ. ಈ ಒಂದು ವಿಡಿಯೋದಲ್ಲಿ ನಾವು ಒಂದು ವಿಶಿಷ್ಟವಾದಂತಹ ವೀರಗಲ್ಲಿನ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನೀವು ನೋಡುತ್ತಿರುವಂತಹ ವೀರಗಲ್ಲು 3 ಹಂತಗಳನ್ನು ಒಳಗೊಂಡಿದೆ. ಮೊದಲನೇ ಹಂತದಲ್ಲಿ ವೀರನು ಶತ್ರುವಿನೊಡನೆ ಹೋರಾಡುತ್ತಿರುವ ಚಿತ್ರಣವನ್ನು ನಾವು ನೋಡಬಹುದು. ವೀರ ಮತ್ತು ಶತ್ರುವಿನ ಕೈಯಲ್ಲಿ ಖಡ್ಗವನ್ನು ನೋಡಬಹುದು ಹಾಗೂ ಇಬ್ಬರ ಕೈಯಲ್ಲೂ ಗುರಾಣಿಗಳನ್ನು ಗಮನಿಸಬಹುದು. ವೀರನ ಕಡೆಗೆ ಬಾಣಗಳು ತೂರಿ ಬರುತ್ತಿರುವುದನ್ನು ಸೂಕ್ಷ್ಮವಾಗಿ ನಾವಿಲ್ಲಿ ಕಾಣಬಹುದು. ಶತ್ರುವಿನ ಹೊಟ್ಟೆಯ ಭಾಗಕ್ಕೆ ಬರ್ಜಿಯಿಂದ ಚುಚ್ಚಿರುವುದನ್ನು ಹಾಗೂ ಆ ಬರ್ಜಿ ಶತ್ರುವಿನ ಹೊಟ್ಟೆಯನ್ನು ಸೀಳಿ ಬೆನ್ನಿನ ಮೂಲಕ ಹೊರಬಂದಿರುವಂತಹ ತೀವ್ರತೆಯನ್ನು ಗಮನಿಸಬಹುದು. ಈ ಒಂದು ಭೀಕರ ಯುದ್ಧದ ಸನ್ನಿವೇಶವನ್ನು ನಾವು ಅನಿಮೇಷನ್ ಮೂಲಕ ಸೃಷ್ಟಿಸಿದ್ದೇವೆ. ಎರಡನೇ ಹಂತದಲ್ಲಿ ಅಕ್ಕಪಕ್ಕದಲ್ಲಿ ಅಪ್ಸರೆಯರನ್ನು ನಾವು ನೋಡಬಹುದು. ಅಪ್ಸರೆಯರ ಕೈಯಲ್ಲಿ ಗಾಳಿ ಬೀಸುವ ಚೌರಿ ಇರುವುದು ಕಂಡುಬರುತ್ತದೆ. ಅಪ್ಸರೆಯೊಬ್ಬಳು ಯುದ್ಧದಲ್ಲಿ ಹೋರಾಡಿ ವೀರ ಮರಣ ಹೊಂದಿದಂತಹ ವೀರನ ಕೈಯನ್ನ ಎತ್ತಿ ಸ್ವರ್ಗಕ್ಕೆ ಕೊಂಡೊಯ್ಯುತ್ತಿರುವುದನ್ನು ಕೆತ್ತಲಾಗಿದೆ. ವೀರನೊಂದಿಗೆ ಆತನ ಹೆಂಡತಿಯನ್ನೂ ಚಿತ್ರಿಸಲಾಗಿದೆ. ಬಹುಶಃ ವೀರನು ಸತ್ತ ನಂತರ ಆತನ ಹೆಂಡತಿಯೂ ಸಹ ಚಿತೆಗೆ ಹಾರಿ ಪ್ರಾಣವನ್ನು ಕಳೆದುಕೊಂಡಿರುವುದನ್ನು ಸೂಚಿಸುತ್ತದೆ. ಮೂರನೇ ಹಂತವು ಸ್ವರ್ಗದ ಪರಿಕಲ್ಪನೆಯಾಗಿದ್ದು ಇಲ್ಲಿ ಶ್ರೀಕೃಷ್ಣನು ಕೊಳಲನ್ನು ನುಡಿಸುತ್ತಾ ನಿಂತಿರುವ ಭಂಗಿಯಲ್ಲಿ ಕೆತ್ತನೆ ಮಾಡಲಾಗಿದೆ. ಶ್ರೀಕೃಷ್ಣನ ಬಲಭಾಗದಲ್ಲಿ ವೀರ ಮರಣ ಹೊಂದಿದಂತಹ ವೀರನು ಹಾಗೂ ಆತನ ಪತ್ನಿಯು ಕೈ ಮುಗಿದುಕೊಂಡು ಧ್ಯಾನದ ಭಂಗಿಯಲ್ಲಿ ಕುಳಿತುಕೊಂಡಿದ್ದಾರೆ. ಶ್ರೀಕೃಷ್ಣನ ಎಡಭಾಗಕ್ಕೆ ಧ್ಯಾನಸ್ಥನಾಗಿ ಕುಳಿತಿರುವುದನ್ನು ನೋಡಬಹುದು. ಇದೇ ವೀರಗಲ್ಲಿನ ಪಕ್ಕದಲ್ಲಿ ಮತ್ತೊಂದು ವೀರಗಲ್ಲಿದ್ದು